ಯಾರೂ ಆಗಲ್ಲ. ಹಂಗೆ ನಿಮಗೆ ಮುದುಕಾದ ಅಂತ ಅನಿಸಿದರೆ ದೇವೇಗೌಡರಿಗೆ ನೋಡ್ರಿ, ಅವರಷ್ಟು ವಯಸ್ಸು ಯಾರು ಇಲ್ಲಿ ಇಲ್ಲಲ್ಲ. ಸೊ ಹಂಗಾದ್ರೆ ನೀವು ಮುದುಕರಾಗಿಲ್ಲ, ಹೌದಲ್ಲ? 95 ವರ್ಷದಲ್ಲೂ ಇವತ್ತು ನಾನು PM ಆಗ್ತೀನ ಅಂತಂದ್ರೆ ರೆಡಿ ಇದ್ದೀನಿ ಅಂತಾರೆ. ಬನ್ನಿ ಕೂಡಿಸಿ ನಾನು ರೆಡಿ ಇದ್ದೀನಿ ಅಂತಾರೆ, ಹೌದಲ್ವಾ? ಅದು ಜೋಶು. ಯಾಕೆ ಗೊತ್ತಾ? ಅವರು ಏನೋ ಒಂದು ಡ್ರೀಮ್ ಹೊತ್ತಿದ್ದಾರೆ ರೀ, ಏನೋ ಒಂದು ಡ್ರೀಮ್ ಹಿಡ್ಕೊಂಡು ನಡೀತಾ ಇದ್ದಾರೆ. ಓಕೆ, ನಮಗೆ ಪಕ್ಷ ಬೇಡ, ಭಕ್ತಿ ಬೇಡ, ಏನು ಬೇಡ. ಆ ವಯಸ್ಸಿಗೆ ಅಷ್ಟು ಜೋಶ್ ಇದೆ ಅಲ್ಲ, ಅದಕ್ಕೆ ನಾವು ಮರ್ಯಾದೆ ಕೊಡೋಣ. ಎಸ್ ಸರ್ನು? ಹಾಂ, ಅರ್ಥ ಆಯ್ತಾ? ಹಾಂ, ಇವತ್ತು ಸಾಲು ಮರದ ತಿಮ್ಮಕ್ಕ ಎಷ್ಟು ವರ್ಷ ಬದುಕಿದ್ರು? 112 ವರ್ಷ. ಹಾಂ, ಅಲ್ಲಿವರೆಗೂ ಜೋಶ್ ಇತ್ತಲ್ಲ ಹೆಣ್ಮಕ್ಳಿಗೆ, ನಾನು ಇನ್ನೂ ಮರ ನೆಡಬೇಕು ಅಂತಂದೇಳಿ. ಇವತ್ತು ನಾವು 60 ವರ್ಷ 40 ವರ್ಷ ಸರ್ ರಿಟೈರ್ಡ್ ಸರ್, ಜೀವನ ಸಾಕಾಗಿದೆ ಸರ್, ನಾವು ದೇವ್ರು ಕರ್ಕೊಂಡ್ಬಿಟ್ರೆ ಕಾಯ್ತಾ ಇದ್ದೀವಿ ಸರ್. ಏನು ಮಾಡೋಣ ಸರ್, ಮುದುಕರಾಗಿದ್ಮೇಲೆ ಈಗ ಕೂದಲೇ ಇಲ್ಲ, ಈಗ ವಯಸ್ಸಾಗೋಯ್ತು. ಹಿಂಗೆ ಅಂದಿದ್ರ ಸರ್? ಈಗೆಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊಳಕತ್ತಾರೆ. ಈಗ ಶರತ್ತಿಗೆ ಹೆಂಗೆ ಗೊತ್ತಾಯ್ತು ನಾವು ಬಂದಿದ್ದು ಅಂತ. ಭಾಳ ಮಂದಿ ಅಂದಾರಲ್ಲ ಸರ್ ನಿಮಗೆ. ಏನು ಮಾಡಕ್ರಿ ಸರ್, ಇದೇ ಕಂಪ್ನಿ ಒಂದು 5 ವರ್ಷದ ಹಿಂದೆ ಬಂದರೆ ಏನಂತ ತೋರಿಸ್ತಿದ್ದೆ ನಾನು ಅಂತ. ಆತಪ್ಪ ಈಗ ಬಂದೈತಲ್ಲ ತೋರಿಸು ಅಂದರೆ ಈಗಿಲ್ಲ ಸರ್, ಈಗ ವಯಸ್ಸಾಯ್ತು. ಹಿಂಗೆ ಇದು ನಮ್ಮ ಜನ, ಇದು ನಮ್ಮ ಸಮಸ್ಯೆ. ನಮ್ಮ ಸಮಸ್ಯೆ ಏನು ಗೊತ್ತಾ? ನಮ್ಮಲ್ಲಿ ಹೆಂಗೆ ಮಿಸ್ಟೇಕ್ಸ್ ಹುಡುಕಬೇಕು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದ್ದಾವೆ, ಬಟ್ ನಮ್ಮಲ್ಲಿ ಹೆಂಗೆ ಕರೆಕ್ಷನ್ ಮಾಡ್ಕೋಬೇಕನ್ನೋದು ನಮಗೆ ಗೊತ್ತಿಲ್ಲ. ಅದೇ ನಮ್ಮ ದರಿದ್ರತನ. ಬೇಕಾದರೆ ಒಬ್ಬೊಬ್ರಿಗೆ ನಾನು ಕೇಳ್ತೀನಿ, ಸರ್ ಈ ಬಿಸ್ನೆಸ್ ಮಾಡೋಕ್ಕೆ ನಿಮಗೇನು ಅಡ್ಡ ಬರುತ್ತೆ ಅಂತಂದೇಳಿ ಒಬ್ಬೊಬ್ಬರು 100 ಕೆಳಗೆ ಲೀಸ್ಟ್ ಕೊಡಲಿ, ನನ್ನ ಹೆಸರೇ ಬದಲಾವಣೆ ಮಾಡ್ಕೊತೀನಿ. 100 ಲೀಸ್ಟ್ ಕೊಡ್ತಾರೆ ಈ ಬಿಸ್ನೆಸ್ ಮಾಡೋಕ್ಕೆ ಏನು ಸಮಸ್ಯೆ ಅಂತ ಕೇಳಿದ್ರೆ 100 ಲೀಸ್ಟ್ ಕೊಡ್ತಾರೆ. ನಾನೇ ಗಾಬರಿ ಆಗಬೇಕು, ಅಷ್ಟು ಲೀಸ್ಟ್ ಹುಡುಕ್ತಾರೆ. ಸರ್ ಈ ಬಿಸ್ನೆಸ್ ಮಾಡೋಕ್ಕೆ ಏನು ಸರ್ ನಿಮಗೆ ಪ್ರೇರಣೆ ಅಂದರೆ 1 2 3 ಡಮ್, 5ನೇದು ಇಲ್ಲ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ನಾವು ಎಷ್ಟು ವೀಕ್ ಆಗಿದ್ದೀವಿ, ನಾವೆಷ್ಟು ಹಿಂದಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮಲ್ಲಿ ತಪ್ಪು ಕಂಡುಹಿಡಿಯುವಷ್ಟು ನಮಗೆ ಬುದ್ಧಿಶಕ್ತಿ ಇದೆ ಅಂತಂದು ಹೇಳಿದ್ರೆ, ನಮ್ಮಲ್ಲಿ ಒಳ್ಳೇದು ಕಂಡುಹಿಡಿಯೋಕ್ಕೆ ಯಾಕೆ ಬುದ್ಧಿಶಕ್ತಿ ಇಲ್ಲ? ಯಾಕೆ ಅಂತಂದೇಳಿ ನಾನು ಹೇಳಬೇಡ. ನಾವು ಆ ರೀತಿ ಇದ್ದೀವಿ ಸ್ನೇಹಿತರೆ. ಹಾಂ, ಒಂದು ದಿನ ಎಲ್ಲ ಕಪ್ಪೆಗಳು ಮಾತಾಡ್ತಾ ಇದ್ವಂತೆ. ಓಕೆ, ಸೊ ಈ ಬಾವಿಯಿಂದ ಆಚೆ ಯಾರು ಬರ್ತಾರೆ ಅವ್ರು ಗೆಲ್ಲೋದು ಅಂತ. ಸೊ 3 ಕಪ್ಪೆಗಳನ್ನು ಬಿಟ್ಟರಂತೆ ಬಾವಿಯಲ್ಲಿ. ಓಕೆ, ಯಾಕಂದರೆ 4ನೇ ಕಪ್ಪೆ ನಿದ್ದೆ ಹೊಡಿತಾ ಇತ್ತು, ಅದಕ್ಕೆ ಬಿಟ್ಟಿದ್ರು ಹೊರಗೆ. 5 ವಿಕೆಟ್ ಇದೆ ಸರ್. 5ನೇ ಕಪ್ಪೆ 4ನೇ ಕಪ್ಪೆ ನಿದ್ದೆ ಹೊಡಿತಿತ್ತು, ಅದಕ್ಕೆ 3 ಕಪ್ಪಿಗೆ ಬಿಟ್ಟರು ಬಾವಿಯಲ್ಲಿ. ಓಕೆ, ಸೊ ಈ 3 ಕಪ್ಪೆಗಳಿಗೆ ರೇಸ್ ಆಯ್ತಂತೆ ಈ ಬಾವಿಯಿಂದ ಆಚೆ ಬರಬೇಕು ಅಂತ. ಏನಿಲ್ಲ, ಒಂದು 5 ಅಡಿ ಅಷ್ಟೇ. ಓಕೆ, ಅದು ಗೋಡೆ ಎಲ್ಲ ಹತ್ತಿ ಬರ್ತಾವಲ್ಲ. ಸೊ ಎಲ್ಲ ಕಪ್ಪೆಗಳು ಸುತ್ತು ಕೂತ್ಕೊಂಡಿದ್ವಂತೆ ನೀರಿನ ಆ ಬಾವಿ ಸುತ್ತಲೂ. ಓಕೆ, ಸೊ ಸ್ಪರ್ಧೆ ಶುರು ಆಯಿತು. 1 ಕಪ್ಪೆ ಇತ್ತು, 2 ಕಪ್ಪೆ ಇತ್ತು, 3 ಕಪ್ಪೆ ಇತ್ತು. ಹಾರಾಡ್ತಿದ್ವು. 1 ಗಂಟೆ 2 ಗಂಟೆ ಆಯಿತು. ಒಂದು ಕಪ್ಪೆ ಸುಸ್ತಾಗಿ ಹೋಗ ಬೇಡ ಅಂತ ಬಿಟ್ಟೋಯ್ತು. ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಆಗಿದ್ಮೇಲೆ ಇನ್ನೊಂದು ಕಪ್ಪೆನೂ ಬಿಟ್ಟೋಯ್ತು. 3ನೇ ಕಪ್ಪೆ ಬಿಡಲೇ ಇಲ್ಲ. ಪ್ರಯತ್ನ ಮಾಡ್ತು ಕೊನೆಗೆ ಆಚೆ ಬಂದುಬಿಡ್ತಂತೆ. ಅದು ವಿನ್ನರ್ ಅಂತ ಡಿಕ್ಲೇರ್ ಮಾಡಿದ್ರಂತೆ. ಸೊ ಆಗ ಮೈಕ್ ಹಿಡಿದ್ರಂತೆ, ಸರ್ ಹೆಂಗೆ ನೀವು ಗೆದ್ದಿದ್ದು, ಗೆಲುವಿನ ಸ್ಫೂರ್ತಿ ಏನು ಅಂತಂದೇಳಿ. ಅದು ನಾನು ಕಿವಿಗೆ ಹಾಕೋಣ ತರ್ರ ಇಲ್ಲಿ ಅಂದಂತ. ಕಿವಿ ಕೇಳಿಸ್ತಿರ್ಲಿಲ್ಲ ಅಂತ ಕಪ್ಪೆಗೆ. ಏನೋ ಕೇಳಕತ್ತಾರ ಸಾಹೇಬ್ರು, ಕಿವಿ ಹಾಕೋಣ ತಗೊಂಬ ಇಲ್ಲಿ ಅಂತಂದು. ಅದಕ್ಕೆ ಅದು ಹೇಳ್ತಾನೆ, ಏನಪ್ಪ ನಿನ್ನ ಸ್ಫೂರ್ತಿ? ನನ್ನ ಸ್ಫೂರ್ತಿ ಏನು ಗೊತ್ತಾ ಸರ್, ನಾನು ಹತ್ತಿದೆ ಕೊಪ್ಪೆ ಬಾವಿದು. ಅಲ್ಲಿ ಮೇಲ್ಗಡೆ ಎಲ್ಲ ನನ್ನ ಸ್ನೇಹಿತರು ಕುತ್ಕೊಂಡಿದ್ರಲ್ಲ, ನಾನು ಕಿವಿ ಮಷಿನ್ ತೆಗ್ದಿದ್ನಲ್ಲ, ನನಗೇನು ಅನ್ಸಕತ್ತಿತ್ತು, ಮಗ ನೀನು ಮಾಡ್ತೀಯ ಕಮಾನ್ ಅಂತ. ಬಟ್ ಒರಿಜಿನಲ್ ಆಗಿ ಅವರೇನು ಅಂತಿದ್ರು, ನಿನ್ನ ಕೈಲಿ ಆಗಲ್ಲ ಅಂತಿದ್ರಂತೆ. ಚಪ್ಪಾಳೆ ಹೊಡಿತಿದ್ರಂತೆ, ಆಗಲ್ಲ ಅಂತ ಹೇಳಿ. ಅದಕ್ಕೇನು ಕೇಳಿಸಿದ್ರೆ ನಾನು ಕಮಾನ್ ಅಂತೀರ, ಮಾಡ್ತೀನಿ ಅಂತಂದೇಳಿ ಅದಕ್ಕೆ ಜೋಶ್ ಬಂದ್ಬಿಟ್ಟಿತ್ತಂತೆ ಫುಲ್ಲು. ಸರ್ ನನ್ನ ಗೆಲುವಿಗೆ ಇವ್ರ ಕಾರಣ ಸರ್, ಇವರೆಲ್ಲ ನನಗೆ ಜೋಶ್ ತುಂಬಿದ್ಕೆ ನಾ ಮೇಲೆ ಬಂದೆ ಅಂತಂದೇಳಿ. ಅವ್ನು ಪತ್ರಕರ್ತ ಹೇಳಿದಂದೆ, ಯಪ್ಪ ನೀನು ಜೋಶ್ ತುಂಬಿಲ್ಲವ್ರು ಭಯಕತ್ತಿದ್ರು ಅಂತ. ಹೌದಾ, ನಾನು ಹಂಗೆ ಅನ್ಕೊಂಬಿಟ್ಟು ಸರ್, ಮಷಿನ್ ತೆಗ್ದಿದ್ದೆ ಕೇಳಿದ್ರಲ್ಲ, ಸಾರಿ ಸರ್, ಇಲ್ಲಾಂದ್ರೆ ನಾನು ಗೆಲ್ತಿದ್ದಿಲ್ಲ ಸರ್, ನಾನು ಬಿಟ್ಬಿಟ್ಟಿದ್ದೆ ಅರ್ಧಕ್ಕೆ.
ಆಮೇಲೆ ಅಲ್ಲಿ ಮತ್ತೆ ಹಿಂಗೆ ನಾಯಕತ್ತಿದ್ರು ಅಂದ್ರೆ ನೀ ಗೆಲ್ತಿ ಅಂತಂದೇಳಿ ನೀವು ಹುಮ್ಮಸ್ ಕೊಡಕತ್ತಾರ ಅಂತ ತಿಳ್ಕೊಂಡೆ. ಚಪ್ಪಾಳೆ ಹೊಡ್ಯಾಕತ್ತಿದ್ರು, ವಿಸಿಲ್ ಹೊಡ್ಯಾಕತ್ತಿದ್ರು. ಗೆದ್ದ ನಮ್ಮ ಹೀರೋ ಗೆದ್ದ ನಾಗ ಹಿಂಗೆ ಕೇಳ್ಸಕತ್ತಿತ್ತು ನನಗೆ. ಮತ್ತೆ ನಾನು ಜೋಸ್ ತಗೊಂಡೆ. ಸೊ ನಾವು ಹಾಳಾಗ ಕಾರಣ ಏನು ಗೊತ್ತಾ? ನಾವೇನೋ ಮಾಡ್ಬೇಕಂತ ಹೊರಡ್ತೀವಿ. ಓಕೆ, ಈಗಲಿನ ಪರಿಸ್ಥಿತಿ ಹೇಳ್ತೀನಿ ನೋಡ್ರಿ. ಇಲ್ಲಿಂದ ಹಿಂಗೆ ಚಪ್ಪಲಿ ಹಾಕೊಂಡು ಹಿಂಗೆ ಕೆಳಗೆ ಇಳಿತೀರಾ? ಹಿಂಗೆ ಕೆಳಗೆ ಇಳಿದ ಕೂಡಲೇ ಒಬ್ಬ ಯಪ್ಪ ತಲೆ ಕೆಟ್ಟೋದಪ್ಪ ಅಂತ ಬಿಟ್ಟ ಶರತ್ ಅಂದ್ರೆ ಕರೆಕ್ಟ್ ಹೇಳ್ದೆ ಎಲ್ಲ ಅವನಿಂದ ಹೋಗ್ತಾರೆ. ಇಲ್ಲಿ ಶರತ್ ಹೇಳಿದ್ದು ಹೋಯ್ತು. ನರಸಿಂಹಗೌಡ್ರು ಯಾಕೆ ಕರ್ಕೊಂಬಂದ್ರೆ ಗೊತ್ತೇನ? ಅವ್ರ ಕಮ್ಮನೆಗೆ ಯಾವನು ಕೆಲಸ ಮಾಡೋರಿಲ್ಲ. ಕರ್ಕೊಂಬಂದು ಸ್ವಲ್ಪ ಊಟ ಗಿಟ್ಟ ತಿನ್ನಿಸಿ ನೈಸ್ ಹೊಡೆದು ನನ್ನ ಕಂಪ್ನಿ ಮಾಡು, ನನ್ನ ಕಂಪ್ನಿ ಬೆಳೆಸು ಅಂತ ಹೇಳ್ತಾರ. ನಮಗೇನು ತಲೆ ಕೆಟ್ಟೈತೇನು? ಅವ್ನು ಶರತ್ ಹೋಗ್ಬಿಟ್ರೆ ಕೇಳ್ಬಿಡಕ್ಕೆ ಇವೆಲ್ಲ ನಾ ಎಂತ ನೋಡಿಲ್ಲ ಅಂತ ಹೇಳ್ಬಿಟ್ರೆ ಕರೆಕ್ಟ್ ಹೇಳ್ದೆ ಇವನೇ ನನ್ನ ಮನಸ್ಸಿನ ಮಾತಾಡ್ದೆ ಕರೆಕ್ಟ್ ಇವನೇ ಕರೆಕ್ಟ್ ಹೇಳ್ದೆ ನೋಡಿ, ಇವನೇ ಹೇಳ್ದೆ ಕರೆಕ್ಟ್ ಸರ್ ಕರೆಕ್ಟ್. ಎಲ್ಲ ಅವ್ನ ಪಾರ್ಟಿಗೆ ಆಗ್ಬಿಡ್ತಾರೆ, ಎಲ್ಲ ಈ ಕಡೆ ಬಂದುಬಿಡ್ತಾರೆ. ಓದ್ತಿಲ್ಲ ಒಯ್ಕೊಂಡಿದ್ದು, ಚಪ್ಪಾಳೆ ಹೊಡೆದಿದ್ದು, ಶರತ್ ಹೇಳಿದ್ದು, ಕತ್ತಿ ಎಲ್ಲ ಹೊಳೆ ಗುಣಿಸ್ಕೊಂಡು ತೊಳೆದೋಯ್ತು. ಯಾಕಂದ್ರೆ ನಮಗೆ ಇಷ್ಟ ಆಗೋದೇ ಅದು. ಯಾವನಿಗಾದ್ರೂ ಕಾಲು ಎಳಿಬೇಕಂದ್ರೆ, ಯಾವನಿಗಾದ್ರೂ ಕೆಟ್ಟದ್ದು ಹೇಳ್ಬೇಕಂದ್ರೆ ನಿನ್ನ ಕೈಲಿ ಆಗಲ್ಲ ಅಂತ ಯಾರಾದರೂ ಹೇಳಿದ್ರು ಅಂದ್ರೆ ಅವ್ರು ನಮಗೆ ದೇವ್ರಂಗೆ ಕಾಣಿಸ್ತಾರೆ. ಸರ್ ನಿಮ್ಮ ಕೈಲಿ ಆಗುತ್ತೆ ಸರ್, ವಯಸ್ಸಾಗಿಲ್ಲ ಯು ಕ್ಯಾನ್ ಡೂ ಇಟ್ ಅಂದರೆ ಈ ನನ್ನ ಮಗಿಗೆ ಏನೋ ಲಾಭ ಐತಿ. ನನಗೆ ಮುದುಕಿಗೆ ಮಾಡು ಅನ್ನಕತ್ತಾನಂದ್ರೆ ಏನೋ ಟ್ವಿಸ್ಟ್ ಐತಿ ಇವ್ರಾಗೆ, ನಾ ಮುದುಕಂದು ಗೊತ್ತಾಯ್ತಿಲ್ಲ ಅವನಿಗೆ. ಹಂಗಾದ್ರೂ ಮಾಡೋ ಅಂತ ಹಾಕತ್ತಾನಂದ್ರೆ ಏನೋ ಇಟ್ಟಾನಿದ್ರಾಗ ಲಾಭ ಇಟ್ಟಾನೆ. ಏನೋ ಲಾಭ ಇಟ್ಟಾನ ಸರ್. ಇಲ್ಲಾಂದ್ರೆ ನಮಗೆ ಹೇಳ್ತಿದ್ದೇನೆ ಸರ್, ಮುದುಕ್ರಿಗೆ ಯಾರಾದ್ರೂ ಮಾಡಂತಾರೇನು ಸರ್? ಬಟ್ ಮುದುಕ್ರಿಗೆ ಎಣ್ಣೆ ಹೊಡ್ಯಾಕರದ ಖುಷಿ ನೋಡು. ನಮಗೆ ಮುದುಕಂತ ಇನ್ನೂ ತಿಳ್ಕೊಂಡಿಲ್ಲ, ಅವ್ರು ಎಣ್ಣೆ ಹೊಡ್ಯಾಕ ಕರೀತಾರ ಅಂತಾರ. ಮಾಡು ಜೀವನದಾಗ. ನಿನ್ನ ಮುದುಕಲ್ಲ, ನಿನಗೆ ಹುಡುಗ, ನೀನು ಇನ್ನೂ ದುಡಿಬೋದು, ಇನ್ನೂ ಜನರಿಗೆ ಹೆಲ್ಪ್ ಮಾಡ್ಬೋದು, ಇನ್ನೂ ಸಮಾಜ ಕಟ್ಬೋದು, ಇನ್ನೂ ಜನರಿಗೆ ನೀನು ಸ್ಫೂರ್ತಿ ಆಗ್ಬೋದು, ನೀನು 4 ಜನಕ್ಕೆ ಮಾದರಿ ಆಗ್ಬೋದು ಅಂತಂದು ಹೇಳಿದ್ರೆ ಏನೋ ನಡೆದೈತಿ, ಇಲ್ಲಿ ಗದ್ದಲ ಐತಿ ಅಂತ, ಏನೋ ಗಲಾಟೆ ಐತಿ ಇಲ್ಲಿ. ಇದು ನಮ್ಮ ತಪ್ಪಲ್ಲ ಸ್ನೇಹಿತರೆ, ನಮ್ಮ ರಕ್ತದಲ್ಲಿ ಇದು ಬಂದುಬಿಟ್ಟಿದೆ. ಒಂದು ಎರಡನೇದು, ನಮ್ಮ ಅಕ್ಕಪಕ್ಕದವ್ರು ಹಂಗೆ ಇದ್ದಾರೆ. ಹಾಗಾಗಿ ಕೇವಲ ನಿಮ್ಮ ವಿಚಾರಗಳನ್ನು ಬದಲಾವಣೆ ಮಾಡಿದ್ರೆ, ನಾನು ಹೇಳಿದ್ನಲ್ಲ ಕೋಟ್ಯಾಧಿಪತಿ ಆಗ್ತೀರಂತ, ಅಷ್ಟೇ ಅಲ್ಲ. ಈಗ ಎರಡನೇದು ಹೇಳಿದೆ, ಕೆಪಾಸಿಟಿ ಬಳಸ್ಕೊಂಡ್ರೆ ಅಷ್ಟೇ ಅಲ್ಲ. ಮೂರನೇದು ಹೇಳ್ತೀನಿ ಕೇಳಿ, ನಿಮ್ಮ ಸುತ್ತಲೂ ಇರೋ ವಾತಾವರಣನೂ ಬದಲಾವಣೆ ಮಾಡ್ಕೋಬೇಕು. 4 ಜನ ಎಣ್ಣೆ ಹೊಡೆಯೋರ ಜೊತೆಗಿದ್ರೆ 5ನೇ ಎಣ್ಣೆ ಹೊಡೆಯೋರು ನೀವು. 4 ಜನ ಸುಳ್ಳು ಹೇಳೋರ ಜೊತೆಗಿದ್ರೆ 5ನೇ ಸುಳ್ಳು ಹೇಳೋನು. 4 ಜನ ಕಳ್ಳನ ಜೊತೆಗಿದ್ರೆ 5ನೇ ಕಳ್ಳ. 5 ಜನ ಸೋಮಾರಿಗಳ ಜೊತೆಗಿದ್ರೆ 4 ಜನ 5ನೇ ಸೋಮಾರಿ. 4 ಜನ ಒಳ್ಳೆಯವ್ರು ಹಾಳಾಗೋಯ್ತು, ನೀವು ಒಳ್ಳೆಯರೇ ಹೌದಲ್ಲ? ಪ್ರಯೋಜನ ಏನು? ಹೌದಲ್ಲ? ಯಾರು ಕೆಟ್ಟವ್ರಿದ್ರಿ ಕೈ ಎತ್ತಿ ನೋಡಿ, ಒಂದಾದ್ರೆ ಎತ್ತದವನ. ಯಾರು ಒಳ್ಳೆಯವ್ರು ಯಾರಿದ್ರಿ ಕೈ ಎತ್ತಿರಿ? ಎಲ್ರಿ ನೀವೆಲ್ಲ ಒಳ್ಳೆಯವ್ರ ತಾನೆ? ಒಳ್ಳೆಯದಕ್ಕೆ ಇಲ್ಲಿದ್ದೀರಿ, ಕೆಟ್ಟವ್ರಿದ್ರೆ ಜೈಲಲ್ಲಿ ಇರ್ತಿದ್ರಿ. ಅದು ನನಗೆ ಗೊತ್ತಿಲ್ವಾ? ಹೌದಲ್ವಾ? 4 ಜನ ಜೀವನವನ್ನು ಬದಲಾವಣೆ ಮಾಡ್ಕೋಬೇಕು ಅನ್ನೋರ ಜೊತೆಗಿದ್ರೆ, 4 ಜನ ಕೆಪಾಸಿಟಿ ಬೆಳೆಸ್ಕೋಬೇಕು ಅನ್ನೋರ ಜೊತೆಗಿದ್ರೆ, 4 ಜನ ಶ್ರೀಮಂತರಾಗಬೇಕು ಅನ್ನೋರ ಜೊತೆಗಿದ್ರೆ, 4 ಜನ ನಮ್ಮ ತಂದೆ ತಾಯಿಗೆ ಏನಾದರೂ ಕೊಡಬೇಕು ಅನ್ನೋರ ಜೊತೆಗಿದ್ರೆ, 4 ಜನ ಸಮಾಜಕ್ಕೆ ಏನಾದರೂ ಕೊಡಬೇಕು, ನಾನು ಕೋಟ್ಯಾಧಿಪತಿ ಆಗಬೇಕು, ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋರ ಜೊತೆಗಿದ್ರೆ, 5ನೇ ಆ ರೀತಿ ಅಂದ್ಕೊಳ್ಳೋನು ನೀವು ಆಗ್ತೀರ. ನಾವು ಆಗಲ್ಲ ಸರ್ ಅಂತ ಚಪ್ಪಾಳೆ ಹೊಡೆಯಲ್ಲ ನೀವು. ಚಪ್ಪಾಳೆ ನಾನು ಹೊಡಿಲ್ಲ ಮತ್ತೆ. ಅವ್ರು ನಿಮ್ಗೆ ಯಾಕೆ ಚಪ್ಪಾಳೆ ಹೊಡೆದು ಗೊತ್ತಾಯ್ತು ಅಂತ 4 ಜನ ಇಲ್ಲ ಅಂತ 4 ಜನ ಇದ್ರೆ ತಾನೆ ಚಪ್ಪಾಳೆ ಹೊಡೆಯೋಕೆ. ನೀವು 4 ಜನ ಅಂದ್ರಿ.